ನಮಸ್ಕಾರ ಸ್ನೇಹಿತರೆ, ಟೆಕ್ ಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ ಸ್ನೇಹಿತರೆ, ವಿದ್ಯಾನಿಧಿ ಯೋಜನೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ರಾಜ್ಯದಲ್ಲಿನ ಹಳದಿ ಬೋರ್ಡ್ ಟ್ಯಾಕ್ಸಿಗಳ ಚಾಲಕರು ಮತ್ತು ಆಟೋ ಚಾಲಕರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಈ ವಿಡಿಯೋದಲ್ಲಿ ವಿದ್ಯಾನಿಧಿ ಯೋಜನೆಯ ವಿವರ, ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ವಿದ್ಯಾನಿಧಿ ಯೋಜನೆಗೆ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡೋದು ಹೇಗೆ ಅಂತ ನೋಡೋಣ. ವಿದ್ಯಾನಿಧಿ ಯೋಜನೆ ಆಟೋ ಹಾಗೂ ಎಲ್ಲ ಬೋರ್ಡ್ ಟ್ಯಾಕ್ಸಿಗಳ ಚಾಲಕರ ಮಕ್ಕಳಿಗೆ ಇರುವಂತ ಸ್ಕಾಲರ್ಶಿಪ್ ಸ್ಕೀಮೇ ಈ ವಿದ್ಯಾನಿಧಿ ಯೋಜನೆ. ವಿದ್ಯಾನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಚಾಲಕರ ಮಕ್ಕಳು ಸ್ಕಾಲರ್ಶಿಪ್ ನ ಪಡಿಬಹುದು. ವಿದ್ಯಾನಿಧಿ ಯೋಜನೆಯ ಅಪ್ಲಿಕೇಶನ್ ನೋಡಬಹುದು. ಸಾರಿಗೆ ಇಲಾಖೆ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಆಟೋ ಹಾಗೂ ಹಳದಿ ಬೋರ್ಡ್ ಟ್ಯಾಕ್ಸಿಗಳ ಚಾಲಕರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆ. ವಿದ್ಯಾನಿಧಿ ಯೋಜನೆ ಟು ದಿ ಚಿಲ್ಡ್ರನ್ ಆಫ್ ಡ್ರೈವರ್ಸ್ ಆಫ್ ಆಟೋ ಅಂಡ್ ಎಲ್ಲ ಬೋರ್ಡ್ ಟ್ಯಾಕ್ಸಿಸ್. ಅಪ್ಲಿಕೆಂಟ್ ಡೀಟೇಲ್ಸ್, ಅರ್ಜಿದಾರರ ವಿವರಗಳು, ಡ್ರೈವಿಂಗ್ ಲೈಸೆನ್ಸ್ ನಂಬರ್ ನ ಎಂಟರ್ ಮಾಡಿ. ಡೇಟ್ ಆಫ್ ಬರ್ತ್ ನ ಸೆಲೆಕ್ಟ್ ಮಾಡಿ DLL ಇರುವಂತೆ. ನೆಕ್ಸ್ಟ್ ವಿವರಗಳನ್ನು ಪಡೆಯಿರಿ ಅಂತಿದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಚಾಲಕನ ಆಧಾರ್ ಸಂಖ್ಯೆನ ಎಂಟರ್ ಮಾಡಿ. ನೇಮ್ ಆಫ್ ದಿ ಡ್ರೈವರ್ ಆಸ್ ಪರ್ ಆಧಾರ್, ಡ್ರೈವರ್ ನೇಮ್ ನ ಎಂಟರ್ ಮಾಡಿ ಆಧಾರ್ ನಲ್ಲಿ ಇರುವಂತೆ. ನೇಮ್ ಆಫ್ ಡ್ರೈವರ್ ಆಸ್ ಪರ್ ಡ್ರೈವಿಂಗ್ ಲೈಸೆನ್ಸ್, ಡ್ರೈವರ್ ನ ಹೆಸರನ್ನ ಎಂಟರ್ ಮಾಡಿ ಡ್ರೈವಿಂಗ್ ಲೈಸೆನ್ಸ್ ನಲ್ಲಿ ಇರುವಂತೆ ಎಂಟರ್ ಮಾಡಿ. DL ಪ್ರಕಾರ ವ್ಯಾಲಿಡಿಟಿ ಡೇಟ್ ನ ಎಂಟರ್ ಮಾಡಿ. ಚಾಲಕನ ಹೆಸರು ಕುಟುಂಬದ ಪ್ರಕಾರ ಎಂಟರ್ ಮಾಡಿ. ಬ್ಯಾಡ್ಜ್ ನಂಬರ್ ನ ಎಂಟರ್ ಮಾಡಿ. ಮೊಬೈಲ್ ನಂಬರ್ ನ ಎಂಟರ್ ಮಾಡಿ. If your child or children are studying in a pre-university course or above, please update the details below the purpose of the scholarship scheme. ಸ್ಟೂಡೆಂಟ್ಸ್ ಆಧಾರ್ ನಂಬರ್ ನ ಎಂಟರ್ ಮಾಡಿ. ವಿದ್ಯಾರ್ಥಿ ಆಧಾರ್ ಸಂಖ್ಯೆನ ಎಂಟರ್ ಮಾಡಿ. ನೇಮ್ ಆಫ್ ದಿ ಸ್ಟೂಡೆಂಟ್ ಆಸ್ ಪರ್ ಆಧಾರ್, ವಿದ್ಯಾರ್ಥಿ ಹೆಸರು ಆಧಾರ್ ಪ್ರಕಾರ, ವಿದ್ಯಾರ್ಥಿ ಹೆಸರನ್ನ ಎಂಟರ್ ಮಾಡಿ ಆಧಾರ್ ಪ್ರಕಾರ. ಸ್ಟಡಿಡ್ 10th ಸ್ಟ್ಯಾಂಡರ್ಡ್, 10ನೇ ತರಗತಿ ಓದಿದ ಬೋರ್ಡ್ ಹೆಸರನ್ನು ಆರಿಸಿ. ವಿದ್ಯಾರ್ಥಿ 10ನೇ ತರಗತಿನ ಯಾವ ಬೋರ್ಡ್ ಅಲ್ಲಿ ಓದಿದರೆ ಆ ಬೋರ್ಡ್ ನ ಸೆಲೆಕ್ಟ್ ಮಾಡಿ. SLC ಬೋರ್ಡ್ ಆಗಿದ್ರೆ SLC ಬೋರ್ಡ್ ನ ಸೆಲೆಕ್ಟ್ ಮಾಡಿ. ICSE ಬೋರ್ಡ್ ಆಗಿದ್ರೆ ICSE ಸೆಲೆಕ್ಟ್ ಮಾಡಿ. CBSE ಬೋರ್ಡ್ ಆಗಿದ್ರೆ CBSE ಬೋರ್ಡ್ ನ ಸೆಲೆಕ್ಟ್ ಮಾಡಿ. SLC, CBSE, ICSE ರಿಜಿಸ್ಟ್ರೇಷನ್ ನಂಬರ್, SLC ಅಥವಾ CBSE ಅಥವಾ ICSE ರಿಜಿಸ್ಟ್ರೇಷನ್ ನಂಬರ್ ನ ಎಂಟರ್ ಮಾಡಿ. ಪ್ರಸ್ತುತ ಓದುತ್ತಿರುವ ಕೋರ್ಸ್ ವರ್ಗ, ಪ್ರಸ್ತುತ ಯಾವ ಕೋರ್ಸ್ ನ ಸ್ಟೂಡೆಂಟ್ ಓದ್ತಿದ್ರೆ ಆ ಕೋರ್ಸ್ ನ ಸೆಲೆಕ್ಟ್ ಮಾಡಿ. PUC ಓದ್ತಿದ್ರೆ PUC ಸೆಲೆಕ್ಟ್ ಮಾಡಿ. CBSE, ICSE, ಡಿಗ್ರಿ, ಮಾಸ್ಟರ್, ಪದವಿ, ಸ್ನಾತಕೋತ್ತರ ಪದವಿ, ಅದರ್ಸ್ ಯಾವ ಕೋರ್ಸ್ ಓದ್ತಿದ್ದಾರೆ ಆ ಕೋರ್ಸ್ ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನೀವು ಯಾವ ಕೋರ್ಸ್ ಸೆಲೆಕ್ಟ್ ಮಾಡಿರ್ತೀರಾ ಆ ಕೋರ್ಸ್ ಅನುಗುಣವಾಗಿ ವಿವರನ್ನ ಎಂಟರ್ ಮಾಡ್ಬೇಕಾಗ್ತದೆ. ಇಲ್ಲಿ PUC ಓದ್ತಿದ್ರೆ PUC ಸೆಲೆಕ್ಟ್ ಮಾಡಿದ್ರೆ ನೋಡ್ಬೋದು. PUC ಯ ವಿಭಾಗ ಫಸ್ಟ್ ಇಯರ್ ಓದ್ತಿದ್ರೆ PUC ಫಸ್ಟ್ ಇಯರ್ ಸೆಲೆಕ್ಟ್ ಮಾಡಿ. ಸೆಕೆಂಡ್ ಇಯರ್ ಓದ್ತಿದ್ರೆ ಸೆಕೆಂಡ್ ಇಯರ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ PUC ಸ್ಟಾಟ್ಸ್ ID, PUC ವಿದ್ಯಾರ್ಥಿ ಸಂಖ್ಯೆ, PUC ಯ ವಿದ್ಯಾರ್ಥಿ ಸಂಖ್ಯೆನ ಎಂಟರ್ ಮಾಡಿ. ಇಲ್ಲಿ ವಿದ್ಯಾರ್ಥಿ ಡಿಗ್ರಿ ಓದ್ತಾ ಇದ್ರೆ ಅಥವಾ ಸ್ನಾತಕೋತ್ತರ ಡಿಗ್ರಿ ಓದ್ತಾ ಇದ್ರೆ ನೋಡ್ಬೋದು. ಡಿಗ್ರಿ, ಮಾಸ್ಟರ್ಸ್, ಪ್ರಸ್ತುತ ವ್ಯಾಸಂಗ, ಫಸ್ಟ್ ಇಯರ್ ಓದ್ತಾ ಇದ್ರೆ ಫಸ್ಟ್ ಇಯರ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನೋಡ್ಬೋದು ನೋಂದಣಿ ಸಂಖ್ಯೆನ ಎಂಟರ್ ಮಾಡಬೇಕಾಗ್ತದೆ. ನೋಂದಣಿ ಸಂಖ್ಯೆ ಎಂಟರ್ ಮಾಡಿ. ತೇರ್ಗಡೆ ಆದ ವರ್ಷ, PUC ತೇರ್ಗಡೆ ಆದ ವರ್ಷ, PUC ಪಾಸ್ ಆದಂತ ವರ್ಷನ ಎಂಟರ್ ಮಾಡಿ. ಯೂನಿವರ್ಸಿಟಿ ನೇಮ್ ನ ಸೆಲೆಕ್ಟ್ ಮಾಡಿ. UG ಓದ್ತಿದ್ರೆ UG ಸೆಲೆಕ್ಟ್ ಮಾಡಿ. PG ಓದ್ತಿದ್ರೆ PG ಸೆಲೆಕ್ಟ್ ಮಾಡಿ. ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್, USN ನಂಬರ್ ನ ಎಂಟರ್ ಮಾಡಿ. ನೀವು ಯಾವ ಕೋರ್ಸ್ ಸೆಲೆಕ್ಟ್ ಮಾಡಿತಿರೋ ಆ ಕೋರ್ಸ್ ಅನುಗುಣ ಇರುವಂತ ಡೀಟೇಲ್ಸ್ ನ ಫಿಲ್ ಮಾಡಿ. ಡೀಟೇಲ್ಸ್ ಫಿಲ್ ಮಾಡಾದ್ಮೇಲೆ ನೆಕ್ಸ್ಟ್ ಡಿಕ್ಲರೇಷನ್ ಇದೆ ನೋಡ್ಬೋದು. ಈ ಡಿಕ್ಲರೇಷನ್ ನ ಪೂರ್ಣವಾಗಿ ಓದಿ ನೋಡ್ಬೋದು. ನನ್ನ ಆಧಾರ್ ಮಾಹಿತಿ ಹಾಗೂ ಇತರ ಮಾಹಿತಿಗಳನ್ನು UIDAI ನೊಂದಿಗೆ ಹೌದು ಇಲ್ಲ ದೃಢೀಕರಣಕ್ಕೆ yes or no ಅಥೆಂಟಿಕೇಶನ್ ಬಳಸಲು ನನ್ನ ಒಪ್ಪಿಗೆ ಇದೆ. ಸಾರಿಗೆ ಇಲಾಖೆಯ ದತ್ತಾಂಶದಲ್ಲಿ ನಮೂದು ಸೀಡ್ ಮಾಡಲು ಹಾಗೂ DBT ಮೂಲಕ ಹಣ ಸಂದಾಯ ಮಾಡಲು ಮತ್ತು ಸರ್ಕಾರದ ವಿವಿಧ ಇಲಾಖೆಗಳ ಕಲ್ಯಾಣ ಯೋಜನೆಗಳಿಗೆ ಬಳಸಲು ನನ್ನ ಸ್ಥಿತಿ ಇದೆ. ನನ್ನ ಆಧಾರ್ ಸಂಖ್ಯೆಯನ್ನು ಬಳಸಿ ನನ್ನ ಪಡಿತರ ಸಂಖ್ಯೆಯೊಂದಿಗೆ ಜೋಡಿಸಲು ಸಹ ನನ್ನ ಸಹಮತಿ ಇದೆ. ನನ್ನ ಮೇಲಿನ ಉದ್ದೇಶಗಳಿಗೆ ಈ ಮಾಹಿತಿಯನ್ನು ರಾಜ್ಯ ಸರ್ಕಾರ ಡಿಕ್ಲರೇಷನ್ ಘೋಷಣೆ. ಈ ಡಿಕ್ಲರೇಷನ್ ನ ಪೂರ್ಣವಾಗಿ ಓದಿದ ನಂತರ ಐ ಅಗ್ರಿ ಅಂತಿದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವರ್ಡ್ ವೆರಿಫಿಕೇಶನ್ ಇದೆ ನೋಡಿ, ವರ್ಡ್ ವೆರಿಫಿಕೇಶನ್ ನ ಎಂಟರ್ ಮಾಡಿ. ಸಬ್ಮಿಟ್ ಅಂತ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ವಿದ್ಯಾನಿಧಿ ಯೋಜನೆಗೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ನೋಡಿದ್ರಿ. ಅರ್ಜಿ ಸಲ್ಲಿಸೋ ವಿಧಾನ, ಸೇವಾ ಸಿಂಧು ಸೆಂಟರ್ಗಳ ಮೂಲಕ ಅರ್ಜಿನ ಸಲ್ಲಿಸಬಹುದು. ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಸೆಂಟರ್ಗಳ ಮೂಲಕ ಅರ್ಜಿನ ಸಲ್ಲಿಸಬಹುದು. ಈ ಎಲ್ಲ ಸೆಂಟರ್ಗಳಲ್ಲಿ ನಿಮ್ಮ ಅರ್ಜಿನ ಸಲ್ಲಿಸಬಹುದು. ಆಟೋ ಡ್ರೈವರ್ಸ್ ಮತ್ತು ಎಲ್ಲ ಬೋರ್ಡ್ ಟ್ಯಾಕ್ಸಿ ಡ್ರೈವರ್ಗಳ ಮಕ್ಕಳು ವಿದ್ಯಾನಿಧಿ ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸಬಹುದು ಅಂತ ನೋಡಿದ್ರಿ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಯೋಜನೆ ಬಗ್ಗೆ ವಿವರವನ್ನು ಪಡೆಯೋಣ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೋಷಿಯಲ್ ಮೀಡಿಯಾ ಪೇಜಸ್ ಗಳಾದಂತ Facebook, Instagram ಪೇಜ್ ನ ಲೈಕ್ ಮಾಡಿ, ಫಾಲೋ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.